ಇದ್ದಾರೆ. ಆದರೆ ನನಗನ್ಸಿದ್ದು ನಾನೇ ಭಾಗ್ಯವಂತೆ ಅಂತ. ಯಾಕೆ ಅಂದರೆ ಇಷ್ಟು ಜನರ ಬಾಯಿನಲ್ಲಿ ನಾನು ನಿಜವಾಗ್ಲೂ ಶಿವತಾಂಡವ ಸ್ತೋತ್ರವನ್ನು ಕೇಳಿಸ್ಕೊಂಡಿದ್ದಿದ್ದೆ ಮಹದಾನಂದ ನಿಜವಾಗ್ಲೂ. ಜೊತೆಗೆ ಎಲ್ರಿಗೂ ಹಾಡೋದಕ್ಕೆ ತುಂಬ ಇಷ್ಟ ಇರುತ್ತೆ, ಎಲ್ಲನೂ ಕಲಿಬೇಕು ಅಂತ ಇಷ್ಟ ಇರುತ್ತೆ, ಎಲ್ಲ ಇರುತ್ತೆ. ಅದರಲ್ಲಿ ಏನಾದ್ರು ಒಂಚೂರು ನ್ಯೂನ್ಯತೆಗಳಿದೆಯಾ ಅಂತ ನಮ್ಮಲ್ಲಿ ಪ್ರಶ್ನೆ ನಮಗೆ ಬರ್ತಾ ಹೋಗ್ತಾ ಇರುತ್ತೆ. ಯಾವಾಗಲೂ ಅವರು ಕೊಟ್ಟಿರ್ತಾರೆ, ಆದರೆ ನಮಗೆ ಜಡ್ಜಸ್ ಕೊಟ್ಬಿಟ್ಟಿರ್ತಾರೆ. ಸ್ಪಷ್ಟತೆ, ರಾಗ ಅಥವಾ ತಾಳ ಎಲ್ಲ ಏನಿದೆಯೋ ಅದನ್ನೆಲ್ಲ ಕೊಟ್ಬಿಟ್ಟಿರ್ತಾರೆ. ನಾವು ಅದನ್ನು ಜಡ್ಜ್ ಮಾಡ್ಬೋದು. ಅದು ನಿಮಗೆ ತಿಳಿಸೋದಕ್ಕಿರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಯಾಕೆಂದರೆ ಯಾವುದೇ ಸ್ತೋತ್ರವನ್ನು ನಾವು ಹೇಳಬೇಕಾದ್ರೆ ಅದರ ಅಕಾರಗಳು, ಹಕಾರಗಳು, ಒತ್ತಕ್ಷರಗಳು ಸರಿಯಾಗಿ ಬರಬೇಕಾಗುತ್ತೆ. ನಾನು ಮೈಕ್ ನುಗ್ಗಿದ್ದೀನಿ, ಏನು ಮೈಕ್ ನನಗೆ ಬೇಕಿಲ್ಲ ಅಂತ. ಆದ್ದರಿಂದ ಆ ವಿಷಯವನ್ನು ತಿಳಿಸೋದಕ್ಕೆ ಅವಕಾಶ ಸಿಗ್ತಲ್ಲ ಇಷ್ಟು ಜನಕ್ಕೆ ಅನ್ನೋದು ತುಂಬ ದೊಡ್ಡ ವಿಚಾರ. ಇನ್ನೊಂದು ವಿಚಾರ ಏನಂದರೆ, ಎಲ್ಲರೂ ಎಲ್ಲಿ ಎಷ್ಟೆಷ್ಟು ದೂರದಿಂದ ಬಂದಿದ್ದೀರಾ. ನಿಜವಾಗ್ಲೂ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋ ಎಲ್ರಿಗೂ ದೊಡ್ಡ ಚಪ್ಪಾಳೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಸುಲಭದ ಮಾತಲ್ಲ. ಒಂದು ಕಾರ್ಯಕ್ರಮ ಮನೆಯಲ್ಲಿ ಯಾರು ಒಬ್ಬರು ನೆಂಟ್ರನ್ನ ಕರೆದ್ರೆ ತರಕಾರಿ ಏನು ತರಬೇಕು, ಇವತ್ತು ಏನು ಅಡುಗೆ ಮಾಡಬೇಕು, ಅವ್ರನ್ನ ಹೇಗೆ ನಾವು ಸಂತೈಸಿ ಬಿಟ್ಟು ಕಳಿಸ್ಬೇಕು ಅನ್ನೋದನ್ನು ಬರೀ 4 ಜನ ಬಂದರೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಇಷ್ಟೂ ಜನನ್ನ ಸಂತೈಸಿ ನಿರಾಳ ಆಗೋ ಹಾಗೆ ಎಷ್ಟು ಜನನ್ನ ಕಾರ್ಯಕರ್ತರನ್ನಾಗಿ ಇವ್ರುಗಳೆಲ್ಲ ಕರ್ಕೊಂಬಂದು ಅವ್ರ ಹತ್ರ ಮಾಡಿಸಿ ಎಷ್ಟು ಭಜನಾಗೋಸ್ಕರ ನಮ್ಮ ಮನುಷ್ಯನಿಗೆ ಇವಾಗ ಇದರಲ್ಲಿರೋದು, ಈ ಜನ್ಮದಲ್ಲಿರೋದು ನಮಗೆ ದೇವ್ರ ನಾಮ ಹಾಡೋದು, ದೇವ್ರ ಭಜನೆ ಮಾಡೋದು ಒಂದೇ ಸದ್ಗತಿ ಸಿಗೋದಕ್ಕೆ. ಇನ್ನೇನೂ ಮಾಡೋಗೋಜಿಲ್ಲ. ನಿಜವಾಗ್ಲೂ ಈ ಭಜನೆ ಯಾರೋ ದೇವರ ನಾಮಗಳನ್ನು ಹಾಡ್ತಾರೋ ಅವರು ನಿಜವಾಗ್ಲೂ ಸತ್ಯ ಪ್ರಜೆಗಳೇ ಆಗಿರ್ತಾರೆ. ಇಲ್ಲಿ ನಾನು ಅದಕ್ಕೂ ಒಂದು ಇದನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ, ಅವ್ರಿಗೆ ಕಡೆಯಿಂದ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾವು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಇದೊಂದು ಕಾರಣ ಬೇಕು ನಮಗೆ ಅಲ್ವಾ. ಇವ್ರು ಹೇಳ್ತಾರೆ ಶಾಸ್ತ್ರಿಗಳು, ನೀನು ಈ ಪೂಜೆ ಮಾಡಿದ್ರೆ ನಿನಗೆ ಒಳ್ಳೆಯ ಮಕ್ಕಳು ಅಂತ ಯಾವ ಶೇಪ ಬೇಕಾದ್ರೂ ತಂದುಬಿಡ್ಬೋದು ಅಂತ ಆ ಥರ ತರ್ತಾ ಇದ್ದಾರೆ ಇವರೆಲ್ಲರೂ ಸೇರಿಕೊಂಡು ಮುಳ್ಳಿ ಸರು ಭಜನಾ ಪರಿಷತ್ನವರು ಸರಿ ಎಲ್ಲರೂ ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ಬೇಕಾದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಕಡೆಯಿಂದ ದೊಡ್ಡ ನಮಸ್ಕಾರಗಳು. ನಮಸ್ತೆ, ಥ್ಯಾಂಕ್ ಯು. ನನಗೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ.